ನಮಸ್ಕಾರ ಪ್ರಿಯ ವೀಕ್ಷಕರೇ. 9 ಗ್ರಹಗಳು ಅಂದರೆ ನವಗ್ರಹಗಳ ಬಗ್ಗೆ ನನಗೆ ಒಂದು ಸಣ್ಣ ಪ್ರಶ್ನೆ ಇದೆ. ಇದು ನಿಮಗೂ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಆಗಿದ್ರೆ ಗುರುಗಳ ಹತ್ರ ನನಗಿರೋಂಥ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ಗುರುಗಳೇ, ನನಗೊಂದು ಪ್ರಶ್ನೆ ಇದೆ. ಈ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅಂದರೆ ನವಗ್ರಹಗಳಲ್ಲಿ ಬಡವರಿಗೆ ಮಾತ್ರ ಏನು ಗ್ರಹಚಾರಗಳು, ಗ್ರಹಗಳ ದೋಷ ಇಂಥದ್ದೆಲ್ಲ ಬರುತ್ತಾ, ಅಥವಾ ಎಲ್ರಿಗೂ ಸರ್ವೇ ಸಾಮಾನ್ಯ ಎಲ್ರಿಗೂ ಇದು ಇರುತ್ತಾ? ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಶ್ರೀಮಂತರು ಅವರು ದೇವ್ರನ್ನ ನಂಬೋದಾಗಲಿ ಆಮೇಲೆ ದೇವಸ್ಥಾನಗಳಿಗೆಲ್ಲ ಹೋಗೋದಾಗಲಿ ಮಾಡಲ್ಲ. ಆದರೆ ಬಡವ್ರನ್ನ ನೋಡ್ತಾ ಇರ್ತೀನಿ, ತುಂಬ ಜನ ಗ್ರಹಗಳ ಶಾಂತಿ ಮಾಡ್ತಾ ಇರ್ತಾರೆ. ರಾಹು ಚೆನ್ನಾಗಿಲ್ಲ, ಶನಿ ಗ್ರಹ ಚೆನ್ನಾಗಿಲ್ಲ, ಗುರು ಗ್ರಹ ಚೆನ್ನಾಗಿಲ್ಲ, ಇದರಲ್ಲೆಲ್ಲ ಶಾಂತಿ ಮಾಡಿಸಿ, ಕುಜ ಗ್ರಹ ಚೆನ್ನಾಗಿಲ್ಲ, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಪಾಪ ಅವರು ಎಲ್ಲ ಅದನ್ನ ಶಾಂತಿ ಮಾಡಿಸ್ತಾ ಇರ್ತಾರೆ. ಬಟ್ ಶ್ರೀಮಂತರಾಗೆ ಉಳ್ಕೊಂಡಿದ್ದಾರೆ, ಬಡವರು ಬಡವರಾಗೆ ಉಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗುರುಗಳೇ? ಕೊನೆಯವ್ರಿಗೂ ಶ್ರೀಮಂತರಾಗೇ ಇರ್ತಾರ ಅಥವಾ ಬಡವರು ಬಡವರಾಗೇ ಇರ್ತಾರ? ಇಲ್ಲ ಅವ್ರಿಗೂ ಕಾಲಗಳು ಬದಲಾಗುತ್ತಾ, ಗ್ರಹಗತಿಗಳೆಲ್ಲ ಬದಲಾಗುತ್ತಾ ಅಂತ ತಿಳಿಸ್ಕೊಡಿ ಗುರುಗಳೇ. ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿ. ಈಗ ಜಯಮ್ಮ ಅವರು ಕೇಳಿದಂಥ ಪ್ರಶ್ನೆ ಭಾಳ ಮುಖ್ಯವಾಗಿದೆ. ಇಲ್ಲಿ ಬಡವರು ಶ್ರೀಮಂತರು ಅಂತಿರ್ತಾರೆ. ಗ್ರಹಗಳು, ನಕ್ಷತ್ರಗಳು, ಗ್ರಹಬಲ, ನಕ್ಷತ್ರ ಬಲ, ಹಾಗೆ ವಾಸ್ತು ದೋಷ ಇತ್ಯಾದಿಗಳು ಇರುತ್ತೆ. ಆದರೆ ಜಯಮ್ಮ ಅವರು ಈಗ ಕೇಳೋ ಥರ ಪ್ರಶ್ನೆ, ಸಂದೇಹ ಎಲ್ಲರಲ್ಲೂ ಇರುತ್ತೆ. ಯಾಕಂದರೆ ಇದು ಬಡವರು ಶ್ರೀಮಂತರ ಪ್ರಶ್ನೆ ಅಲ್ವಾ? ನೋಡಿ, ಬಡವರೇ ಆಗಲಿ ಶ್ರೀಮಂತರೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಎಲ್ಲರಿಗೂ ಒಂದೇ ಗಾಳಿ ಇದೆ, ಒಂದೇ ಬೆಂಕಿ ಇದೆ, ಒಂದೇ ಭೂಮಿ ಇದೆ, ಒಂದೇ ಆಕಾಶ ಇದೆ ಅಲ್ವಾ? ಕುಡಿಯೋ ನೀರು ಇನ್ನೊಂದು ಮತ್ತೊಂದು. ಕೆಲವರು ಫಿಲ್ಟರ್ ನೀರು ಬಿಸ್ಲರಿ ಅದು ಕುಡಿಬೋದು ಅಷ್ಟೇ, ಯಾರೋ ಹಣ ಇರೋರು. ಈಗಲಂತೂ ಬಡವರು ಶ್ರೀಮಂತರು ಎಲ್ಲರೂ ಒಂದೇ ನೀರು ಕುಡಿತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಅಲ್ವಾ? ಜೀವನವೂ ಅಷ್ಟೇ, ಜೀವನದ ಶೈಲಿನೂ ಅಷ್ಟೇ, ಸ್ವಲ್ಪ ಹೆಚ್ಚು ಕಡಿಮೆ. ಇಲ್ಲಿ ಬಡವರು ಶ್ರೀಮಂತರು ಒಂದೇನ ಹಂಚ್ಕೊಳ್ತಾರೆ, ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ಅಲ್ವಾ? ಆದರೆ ಗ್ರಹಗಳು ಹೆಂಗಪ್ಪ ಅಂದರೆ, ಬಡವರು ಶ್ರೀಮಂತರು ಅಂತ ಗ್ರಹಗಳಿಗೆ ಭೇದ ಭಾವ ಇರಲ್ಲ, ಹಾಗೆ ದೇವತೆಗಳಿಗೂ ಭೇದ ಭಾವ ಇರಲ್ಲ. ಯಾಕಂದರೆ ಬೀಸುವ ಗಾಳಿ ಎಲ್ಲ ಕಡೆ ಬೀಸುತ್ತೆ. ಇಲ್ಲಿ ಕೀಳು ಜಾತಿ ಮೇಲ್ಜಾತಿ ಅಂತ ಏನೂ ಇರೋದಿಲ್ಲ, ಬಡವರು ಶ್ರೀಮಂತರು ಅಂತ ಏನೂ ಇರೋದಿಲ್ಲ. ಹಾಗೆ ಡೈಲಿ ಏನು ಪೂರ್ವದಲ್ಲಿ ಏನು ಸೂರ್ಯ ಭಗವಾನ ಉದಯ ಆಗ್ತಾನೆ ಬೆಳಗ್ಗೆ, ಸಂಜೆ ಏನು ಪಶ್ಚಿಮಕ್ಕೆ ಇದಾಗ್ತಾನೆ, ಸೂರ್ಯಾಸ್ತ ಆಗ್ತಾನೆ, ಅದು ದಿನನಿತ್ಯ ಪ್ರಕ್ರಿಯೆ ನಡೆಯುತ್ತೆ ಅಲ್ವಾ? ಇದರ ಮಧ್ಯೆ ಪಕ್ಷಿಗಳು, ಕ್ರಿಮಿಗಳು, ಕೀಟಾದಿಗಳು, ಗಿಡಗಳು, ಮರಗಳು, ನದಿಗಳು, ಸಾಗರಗಳು ಎಲ್ಲ ಇರುತ್ತೆ. ಅದರ ಜೊತೆ ಮನುಷ್ಯ ಪ್ರಾಣಿ ಇರ್ತಾನೆ. ಮನುಷ್ಯನಲ್ಲಿ ಏನಿರುತ್ತೆ? ಬಡವರು ಶ್ರೀಮಂತರು ಅಂತ ಇರುತ್ತೆ. ಬಡವರು ಏನು ಮಾಡ್ತಾರೆ, ಅವ್ರಿಗೆ ಏನು ಶಕ್ತಿ ಸಾಮರ್ಥ್ಯ ಇದೆ ಅದರ ಪ್ರಕಾರ 2 ಊದ್ಕಡ್ಡಿ, ಒಂದು ಕರ್ಪೂರ, ಒಂದು ದೀಪ ಹಚ್ಚುತ್ತಾರೆ, ಮನೆಯಲ್ಲಿ ಪೂಜೆ ಮಾಡ್ತಾರೆ. ಏನೋ ಒಂದು ಫೋಟೋ ಗಿಟ ಇಟ್ಕೊಂಡು ಮನೆಯಲ್ಲಿ ಬಡವರು ಅಲ್ವಾ? ಬಡವ್ರ ಹತ್ರ ಏನೋ ಬೆಳ್ಳಿ ವಿಗ್ರಹ ಇರಲ್ಲ, ಬಂಗಾರದ ವಿಗ್ರಹ ಇರಲ್ಲ, ಅಥವಾ ಬಂಗಾರದ್ದು ಲಕ್ಷ್ಮೀದು ಕವಚ ಮುಖವಾಡ ಇರುತ್ತಲ್ಲ ಅದಿರಲ್ಲ, ಅಥವಾ ದೊಡ್ಡದಾಗಿ ದೇವ್ರ ಮನೆ ಇರಲ್ಲ. ಆದರೆ ಶ್ರೀಮಂತರಿಗೆ ಇದೆಲ್ಲ ಇರುತ್ತೆ, ದೊಡ್ಡದಾಗಿ ದೇವ್ರ ಮನೆ ಇರುತ್ತೆ. ಅಷ್ಟೇ ಯಾಕೆ ಅವ್ರ ಕಾಂಪೌಂಡ್ಗಳಲ್ಲಿ ಒಂದು ಗುಡಿನ ಕಟ್ಸ್ಕೊಬಿಟ್ಟಿರ್ತಾರೆ ಶ್ರೀಮಂತರು. ಅಷ್ಟೇ ಅಲ್ಲ, ಅವರು ಆಗಾಗ ಹೋಮಗಳು, ಯಜ್ಞಗಳು, ಯಾಗಾದಿಗಳು ಇದೆಲ್ಲ ಮಾಡಿಸ್ತಿರ್ತಾರೆ. ಯಾರ ಹತ್ರ? ಕೆಲವರು ಅರ್ಚಕರು, ಪೂಜಾರಿಗಳು, ಅದು ಮಾಡೋವರೇ ಇರ್ತಾರೆ, ಪಂಡಿತರು, ವಿದ್ವಾಂಸರು, ಋತ್ವಿಜರು ಅಂತ ಅವ್ರನ್ನ ಕರೆಸಿ ಇವರು ಮಾಡ್ತಾರೆ. ಏನೇನು ಮಾಡ್ತಾರೆ? ಗ್ರಹ ಶಾಂತಿ, ಚಂಡಿಕಾ ಹೋಮ, ಸುದರ್ಶನ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ಯಾದಿ ಶ್ರೀಮಂತರು ಮಾಡ್ತಾರೆ. ಹಾಗೆ ಅವರೊಂದು 2 ವೀಲರ್ ತಗೊಳ್ಳಿ, ಕಾರ್ ತಗೊಳ್ಳಿ, ಏನೇ ತಗೊಳ್ಳಿ, ಒಂದು ದೇವಸ್ಥಾನ ಹತ್ರ ಹೋಗಿ ಅವರು ಪೂಜೆ ಮಾಡಿಸ್ತಾರೆ, ಹೂವಿನಾರ ಹಾಕ್ಸ್ತಾರೆ, ಅಲ್ಲಿ ಏನೋ ಒಂದು ತಕ್ಷಣ ಕೊಡ್ತಾರೆ. ಅಥವಾ ಆಗಾಗ ಒಳ್ಳೆ ಹೂವಿನಾರ, ಒಳ್ಳೆ ಪೂಜೆ ಸಾಮಾನು ತಗೊಂಡೋಗಿ ದೇವರುಗಳಿಗೆ ಅಲ್ಲಿ ಪೂಜೆಗಳು ಮಾಡಿಸ್ತಾರೆ ಅಲ್ವಾ?
ಆದರೆ ಬಡವರು ಇದೆಲ್ಲ ಮಾಡೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಹಂಗಿದ್ರೆ ದೇವರು ಭೇದ ಭಾವ ಇಟ್ಕೊಳ್ತಾನ? ಯಾವ ರೀತಿ ಭೇದ ಭಾವ ಇಟ್ಕೋಬೋದಾ? ಗ್ರಹಗಳು ಭೇದ ಭಾವ ಇಟ್ಕೊಳ್ತಾವ? ಬಡವರನ್ನ ಬೇರೆ ಥರ ನೋಡೋದು, ಶ್ರೀಮಂತರನ್ನ ಬೇರೆ ಥರ ನೋಡೋದು, ಆ ಥರ ಏನಾದರೂ ಗ್ರಹಗಳು ಮಾಡುತ್ತಾ? ಖಂಡಿತ ಇಲ್ಲ. ನೋಡ್ರಿ, ಅದೇ ಇಲ್ಲ ಆಫೀಸುಗಳಲ್ಲಿ ಅಲ್ಲಿ ಇಲ್ಲಿ ಮನುಷ್ಯರು ಲಂಚ ಕೊಡ್ಬೋದು. ಲಂಚ ಕೊಟ್ಟು ಕೆಲಸ ಕಾರ್ಯ ಮಾಡಿಸ್ಕೋಬೋದು. ಯಾರು ಲಂಚ ಕೊಟ್ಟರೆ ಅವ್ರ ಕೆಲಸನ 98% ಅಧಿಕಾರಿಗಳು ಮಾಡ್ಬೋದು. ಯಾರೋ ಇಬ್ಬರು ಪ್ರಾಮಾಣಿಕರಿರ್ತಾರೆ. ಆದರೆ ಗ್ರಹಗಳಲ್ಲಿ ಹಂಗಲ್ಲ. ಗ್ರಹಗಳು ಹೆಂಗಪ್ಪ ಅಂದ್ರೆ ಅವರು ದೇವತಾ ಶಕ್ತಿ. ಈಗ ಸೂರ್ಯ ಭಗವಾನ, ಸೂರ್ಯದೇವ, ವಂಶ್ರೀ ಸಂಧ್ಯಾ ಮತ್ತು ಛಾಯಾ ಮತ್ತು ಸೂರ್ಯ ಭಗವಾನ ಏನು ಮಾಡ್ತಾನೆ? ಬೆಳಗ್ಗೆ ಉದಯ ಆಗ್ತಾನೆ, ಸಂಜೆ ಅಲ್ಲಿ ಹೋಗ್ತಾನೆ ಅಲ್ವಾ? ಹೋಗ್ತಾನೆ. ಆದರೆ ಹಾಗೆ ಚಂದ್ರ ಭಗವಾನ, ರೋಹಿಣಿ ಮಾತೃಶಕ್ತಿ ಚಂದ್ರ ಭಗವಾನ, ಅವರು ಉದಯ ಆಗ್ತಾರೆ. ಬೀಸೋ ಗಾಳಿ ಬೀಸುತ್ತೆ, ಹರಿಯೋ ನದಿ ಹರಿಯುತ್ತೆ, ಮಳೆ ಸುರಿಯುತ್ತೆ. ಇದು ಎಲ್ಲ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಅಷ್ಟೇ ಆಯಾ ದೇಶಗಳಲ್ಲಿ. ಆದರೆ ಇಲ್ಲಿ ಬಡವರು ಶ್ರೀಮಂತರು ಅಂತ ಇರೋದಿಲ್ಲ. ಎಲ್ಲರಿಗೂ ಒಂದೇ ಗಾಳಿ, ಒಂದೇ ಬೆಂಕಿ, ಒಂದೇ ಭೂಮಿ, ಒಂದೇ ಆಕಾಶ ಅಂತ ಇರುತ್ತೆ ಗ್ರಹಗಳು. ಅವೆಲ್ಲರಿಗೂ ಸರಿಸಮಾನವಾಗಿ ನೋಡ್ತವೆ. ಯಾಕಂದರೆ ಅವರು ದೇವತೆಗಳು, ದೇವತಾ ಶಕ್ತಿ. ಇದರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಗೊತ್ತಾಯ್ತಲ್ಲ? ಆದರೆ ಬಡವರು ಪೂಜೆ ಮಾಡೋದ್ರಲ್ಲಿ ಕಡಿಮೆ ಮಾಡ್ಬೋದು. ಬಳಸೋ ವಸ್ತುಗಳು ಕಡಿಮೆ ಬಳಸ್ಬೋದು. ಅಥವಾ ಅವರು ತಿನ್ನೋ ಪದಾರ್ಥಗಳು ಬಡತನ ಇರ್ಬೋದು. ಹಾಕೋ ಬಟ್ಟೆಗಳು, ಮನೆ, ದೇವ್ರ ಮನೆ, ಅವ್ರ ಮನೇಲಿ ಏನು ಬಂಗಾರದ ವಿಗ್ರಹ, ಬೆಳ್ಳಿ ವಿಗ್ರಹ ಇರಲ್ಲ. ಗೊತ್ತಾಯ್ತಲ್ಲ? ಆದರೆ ಫೋಟೋಗಳು ಇಟ್ಕೊಂಡು, ಏನೋ ಒಂದು ಇಟ್ಕೊಂಡು, ಕ್ಯಾಲೆಂಡರ್ ಇಟ್ಕೊಂಡು ಏನೋ ಪೂಜೆ ಮಾಡ್ತಾರೆ ಬಡವರು. ಆದರೆ ಶ್ರೀಮಂತರು ಎಲ್ಲ ಹೆಚ್ಚಾಗಿ ಯಜ್ಞಯಾಗಾದಿಗಳು, ಹೋಮಗಳು, ಚಂಡಿಕೋಮ, ಸುದರ್ಶನೋಮ, ಇನ್ನೊಂದು ಮತ್ತೊಂದು ಮಾಡ್ಬೋದು ಶ್ರೀಮಂತರು. ಆದರೆ ಇಲ್ಲೇನಪ್ಪ ಅಂದರೆ ದೇವತೆಗಳಿಗೆ ಭಕ್ತಿ ಬೇಕು. ಯಾರು ಭಕ್ತಿಯಿಂದ ಆರಾಧಿಸ್ತಾರೆ. ನೀನು ಗುಡಿಸಲು ಮನೆಯಲ್ಲಿರು, ಮರದ ಕೆಳಗೆ ವಾಸ ಮಾಡು, ಮನೆಯೇ ಬೇಡ, ಮಠನೂ ಬೇಡ, ಯಾವುದೂ ಬೇಡ, ಎಲ್ಲೋ ದೇವಸ್ಥಾನ, ಎಲ್ಲೋ ಕಾಡಲ್ಲಿ, ಎಲ್ಲೋ ಒಂದು ಕಡೆ ಇರು. ಭಕ್ತಿ ಬೇಕು. ಭಗವಂತನಿಗೆ, ಗ್ರಹಗಳಿಗೆ, ದೇವತೆಗಳಿಗೆ ಭಕ್ತಿ ಬೇಕು. ನೀವು ಭಕ್ತಿಯಿಂದ ಇದ್ದರೆ, ಒಳ್ಳೆಯ ಗೌರವವನ್ನು ಸೂಚಿಸಿದರೆ ದೇವತೆಗಳಿಗೆ ಭಯ ಭಕ್ತಿಯಿಂದ, ಅವರ ಆಶೀರ್ವಾದ ನಿಮಗಿರುತ್ತೆ. ಇಲ್ಲಿ ಶ್ರೀಮಂತರು ಬಡವರು ಶ್ರೀಮಂತರು ವಿಚಾರನೇ ಬರೋದಿಲ್ಲ. ಅವ್ರಿಗೆ ಏನು ಯೋಗ್ಯತೆ ಇದೆ ಅದನ್ನು ಬಳಸ್ತಾರೆ. ಶ್ರೀಮಂತರಿಗೆ ಏನಿದೆ ಅದು ಅವ್ರು ಬಳಸ್ತಾರೆ. ಆದರೆ ಭಕ್ತಿ, ಹೃದಯ ಕಮಲದಲ್ಲಿ ಭಕ್ತಿ ಅದು ಯಾರಿಗಿರುತ್ತೆ ಅವ್ರಿಗೆ ಗ್ರಹಗಳ ಆಶೀರ್ವಾದ ಸದಾ ಇರುತ್ತೆ. ಅವರು ಸ್ವಸ್ಥಾನ, ಒಂದು ಒಳ್ಳೆಯ ಸ್ಥಾನದಲ್ಲಿ ಸುತ್ತುತ್ತಾರೆ. ಇವ್ರಿಗೆ ಯಾವುದೇ ಗ್ರಹ ದೋಷ ಆಗದಾಗೆ ಅವರು ಆಶೀರ್ವಾದ ಇರುತ್ತೆ. ಇವರಿಗೆ ಶನಿ ಕಾಟನೂ ಇರಲ್ಲ, ರಾಹು ಕಾಟನೂ ಆಗಲ್ಲ, ಕೇತು ಕಾಟನೂ ಆಗಲ್ಲ, ಇನ್ನೊಂದು ಗ್ರಹ ಕಾಟ ಯಾವುದೂ ಆಗಲ್ಲ. ಹಾಗೆ ಒಂದು ವೇಳೆ ಗ್ರಹ ಬಲ ಸರಿಯಿಲ್ಲ, ನಕ್ಷತ್ರ ಬಲ ಸರಿಯಿಲ್ಲ, ಸ್ಥಾನಶಕ್ತಿ, ಸ್ಥಾನ ಪಲ್ಲಟ ಇದೆಲ್ಲ ಇದ್ದರೂ ಕೂಡ ಗುರು ದೈವ ಅಂತ ಒಬ್ಬನಿರ್ತಾನೆ. ಅವನು ಎಲ್ಲವನ್ನೂ ಕರೆಕ್ಟಾಗಿ ಸ್ವಸ್ಥಿತಿಗೆ ತಂದು ಆಯಾ ಜಾಗದಲ್ಲಿ ಏನು ನಿಲ್ಲಿಸ್ಬೇಕೋ ಅದನ್ನು ನಿಲ್ಲಿಸ್ತಾನೆ. ನಿಲ್ಲಿಸಿ ಅವುಗಳನ್ನು ಇವರಿಗೆ ಜೀವನ ಸುಸೂತ್ರವಾಗಿ ನಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಇಲ್ಲಿ ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಒಳ್ಳೆಯವರಾಗಿರಬೇಕು, ಒಳ್ಳೆ ಭಕ್ತಿ ಇರಬೇಕು ಅವರು ಹೃದಯ ಕಮಲದಲ್ಲಿ. ಗೊತ್ತಾಯ್ತಲ್ಲ ಅಲ್ವಾ? ಆಗ ಅಂದರೆ ಅಹಂಕಾರ ಇರಬಾರ್ದು, ಫಲಾಪೇಕ್ಷೆಯಿಂದ ಪೂಜೆ ಮಾಡಬಾರ್ದು, ಏನೋ ಒಂದು ದುರುದ್ದೇಶ ಇಟ್ಕೊಂಡು ಪೂಜೆ ಮಾಡೋದು. ನನಗೆ ಅದು ಬೇಕು, ಇದು ಬೇಕು, ಅದು ಕೊಡಿ, ಇದು ಕೊಡಿ, ಆ ರೀತಿ ಆಸೆಗಳಿಟ್ಕೊಂಡು ಹೋಮ ಯಜ್ಞ ಪೂಜೆಗಳು ಮಾಡಿದ್ರೆ ಅಷ್ಟು ಈಸಿಯಾಗಿ ಒಳ್ಳೆಯದಾಗಲ್ಲ. ಆಗುತ್ತೆ, ಭಾಳ ಕಡಿಮೆ ಪರ್ಸೆಂಟ್. ಅದೇ ಭಕ್ತಿಯಿಂದ ನಮ್ಮನ್ನು ನಾವು ಆ ಗ್ರಹಗಳಿಗೆ, ನಕ್ಷತ್ರಗಳಿಗೆ, ದೇವತಾ ಶಕ್ತಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಅವ್ರ ಆಶೀರ್ವಾದ ಖಂಡಿತ ಇರುತ್ತೆ. ಇಲ್ಲಿ ಬಡವರು ಶ್ರೀಮಂತರನ್ನ ಪ್ರಶ್ನೆ ಇಲ್ಲ. ಭಕ್ತಿ, ಓನ್ಲಿ ಭಕ್ತಿಗೆ, ಒಳ್ಳೆತನಕ್ಕೆ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಕೂಡ ಎಲ್ಲರೂ ಭಕ್ತಿಯನ್ನು ದೇವತೆಗಳಿಗೆ ಸೂಚಿಸಬೇಕು, ಸಲ್ಲಿಸಬೇಕು, ಸೇವೆಯನ್ನು ಮಾಡಬೇಕು. ಧರ್ಮ ಸೇವೆ, ಹಿಂದೂ ಧರ್ಮ ಬಹಳ ಸನಾತನ ಧರ್ಮ, ಹಳೆಯ ಕಾಲದಿಂದ ಇದೆ. ತುಂಬ ಒಳ್ಳೆಯ ಧರ್ಮ. ಗೊತ್ತಾಯ್ತಲ್ಲ? ಎಲ್ಲರೂ ಒಳ್ಳೆಯದಾಗಲಿ, ಸೇವೆ ಮಾಡಿರಿ. ಓಕೆನಾ? ಓಕೆ. ಬೇರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇರಬೇಕು ನಿಮ್ಮದು, ಅದು ಕೇಳಿ ಏನು ಅಂತ ಕೇಳಿ. ಇನ್ನೊಂದು ಪ್ರಶ್ನೆ ಇದೆಯಲ್ಲ ಅದು. ಗುರುಗಳೇ, ಇದು ನನ್ನದು ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ತು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇನ್ನೊಂದು ಪ್ರಶ್ನೆ ಕೂಡ ನನಗೆ ಕಾಡ್ತಾ ಇದೆ ಗುರುಗಳೇ. ನೀವು ಇಷ್ಟೊತ್ತು ಬಡವರು ಹೆಂಗೆ ಬಡವರಾಗಿರ್ತಾರೆ, ಆಮೇಲೆ ಅದ್ರದ್ದು ದೋಷಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಕೆಲವೊಂದು ಪರಿಹಾರಗಳನ್ನ ಕೂಡ ಹೇಳಿದ್ದೀರಾ. ಅದೇ ರೀತಿ ಈಗ ನಾವು ನಮ್ಮ ಸನಾತನ ಧರ್ಮದಲ್ಲಿ ನಾವು ಹಿಂದೂಗಳು, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಗ್ರಹಗಳನ್ನ ಸುತ್ತೀವಿ. 9 ದಿನ ಧನುರ್ಮಾಸದಲ್ಲೂ ನವಗ್ರಹಗಳನ್ನ ಸುತ್ತಾರೆ.
ಎಲ್ಲನೂ ಮಾಡ್ತಾರೆ. ದೇವಸ್ಥಾನಗಳಲ್ಲಿ ನವಗ್ರಹದೇ ಒಂದು ಸಪ್ರೇಟಾಗಿ ಒಂದು ಏರಿಯಾ ಇರುತ್ತೆ, ಅಲ್ಲಿ ಹೋಗಿ ಶಾಂತಿ ಅದೆಲ್ಲ ಮಾಡಿ ರೌಂಡ್ ಆಗ್ತಾ ಇರ್ತಾರೆ. ಆದರೆ ಇಸ್ಲಾಂ ಧರ್ಮದಲ್ಲಿ ಅವರು ತುಂಬ ಶ್ರೀಮಂತರಾಗಿರ್ತಾರೆ. ಈಗ ಗಲ್ಫ್ ದೇಶದೆಲ್ಲ ನೋಡಿರ್ತೀರ ನೀವು, ಅವರೆಲ್ಲ ಶ್ರೀಮಂತರಾಗೇ ಇದ್ದಾರೆ. ಆಮೇಲೆ ಕ್ರೈಸ್ತ ಧರ್ಮದಲ್ಲಿ ಹೇಗೆ ಅವರೆಲ್ಲ ಗ್ರಹಗಳನ್ನೆಲ್ಲ ಸುತ್ತಾರ, ಅವ್ರಿಗೆಲ್ಲ ಗೊತ್ತಿರಲ್ಲ. ನೋಡಿ, ಇಲ್ಲಿ ನಾನು ಆಗಲೇ ಹೇಳಿದೆ ಏನಂತಂದರೆ, ಬಡವರು ಶ್ರೀಮಂತರು ಅಷ್ಟೇ ಅಲ್ಲ, ಜಾತಿ ಕೂಡ ಅಷ್ಟೇ. ಈಗ ಆ ಜಾತಿ ಈ ಜಾತಿ ಕೀಳ್ಜಾತಿ ಮೇಲ್ಜಾತಿ ಈ ಥರ ಗ್ರಹಗಳಿಗೆ ನಕ್ಷತ್ರಗಳಿಗೆ ಇರೋದಿಲ್ಲ. ಆದರೆ ಇಲ್ಲಿ ಶ್ರೀಮಂತರು ಅವರು ಪೂಜೆ ಮಾಡ್ತಾರೋ ಬಿಡ್ತಾರೋ, ಬಡವರು ಪೂಜೆ ಮಾಡ್ತಾರೋ ಬಿಡ್ತಾರೋ, ಕೆಲವ್ರಿಗೆ ಗ್ರಹಗಳ ಮೇಲೆ ನಕ್ಷತ್ರಗಳ ಮೇಲೆ ನಂಬಿಕೆ ಇರುತ್ತೆ, ಕೆಲವ್ರಿಗಿರಲ್ಲ. ಆದರೆ ಅನ್ಯ ಧರ್ಮೀಯರು ಹಂಗಲ್ಲ. ಈಗ ನೋಡಿ, ಕ್ರಿಶ್ಚಿಯನ್ರು ಮುಸ್ಲಿಮರು ಅದರಲ್ಲಿ 99% ಯಾರು ಹಿಂದೂ ಧರ್ಮಕ್ಕೆ ಬಂದು ಪೂಜೆ ಮಾಡಲ್ಲ. ಯಾರೋ ಒಂದು 2% ಮುಸ್ಲಿಮರು ಕೂಡ ಹಿಂದೂ ದೇವಸ್ಥಾನಗಳು ಬರ್ತಾರೆ, ಹೋಗ್ತಾರೆ. ಹಾಗೆ ಹಿಂದೂಗಳು ಅಷ್ಟೇ, ದರ್ಗಾಗಳಿಗೆ ಹೋಗ್ತಾರೆ, ಮಸೀದಿಗಳಿಗೂ ಹೋಗ್ತಾರೆ, ಬರ್ತಾರೆ. ಆದರೆ ದರ್ಗಾಗಳಲ್ಲಿ ಅಂತ ಪೂಜೆ ಮಾಡಿಸ್ತಾರೆ ಯಾರು? ಹಿಂದೂಗಳು ಅಲ್ವಾ? ಅಲ್ಲಿ ಕೂಡ ಅವರು ಮುಲ್ಲಾಗಳಿರ್ತಾರೆ ಅಥವಾ ಏನೋ ಪೂಜೆ ಮಾಡೋ ಫಕೀರ್ ಬಾಬಾಗಳಿರ್ತಾರೆ. ಅವರು ಇವ್ರಿಗೆ ಗೌರವ ಕೊಟ್ಟು ಯಾರೇ ಬರಲಿ, ಯಾವುದೇ ಜಾತಿಯವ್ರು ಬರಲಿ, ಅವರು ಕೂಡ ಅಲ್ಲೇನೋ ಒಂದು ಸಮಾಧಿ ಇರುತ್ತೆ, ಬೇಜಾನ ಸಮಾಧಿ ಮೇಲೆ ಹೂಗಳು ಹಾಕಿರ್ತಾರೆ. ಅವರು ಗೌರವದಿಂದ ಇವ್ರನ್ನ ಸ್ವೀಕಾರ ಮಾಡ್ತಾರೆ, ಇವರಿಗೆ ಸತ್ಕಾರ ಮಾಡಿ ಕಳಿಸ್ತಾರೆ. ಅವರು ಏನೋ ಒಂದು ಇವರು ಕಾಯಿಲೆಗೆಲ್ಲ ಬಂದರೆ ಮಕ್ಕಳಿಗೆ ಈ ಬಾಲಗ್ರಹ ಎಲ್ಲ ಆಗುತ್ತಲ್ಲ, ಮಕ್ಕಳಿಗೆ ಜ್ವರ ಬಂದಿರುತ್ತೆ, ಆಗ ಇವರು ದರ್ಗಾರಿಗೆ ಹೋದಾಗ ಅವರು ಏನೋ ಒಂದು ತಾಯ್ತ ಕೊಡ್ತಾರೆ. ಯಾರೋ ಅಲ್ಲಿರೋ ಫಕೀರ್ ಬಾಬಾಗಳು ಅಥವಾ ಇನ್ನೇನೋ ಕೊಡ್ತಾರೆ ಅಲ್ವಾ? ಹೌದು ತಾನೇ? ನೀವೆಲ್ಲ ಹೋಗಿರ್ತೀರ, ನೋಡಿರ್ತೀರ. ಆದರೆ ಇಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ರು ಗ್ರಹಗಳ ಬಗ್ಗೆ ಅವ್ರಿಗೂ ಗೊತ್ತು. ಎಲ್ಲ ಗ್ರಹಗಳು, ಗಾಳಿ ಭೂಮಿ ಅಗ್ನಿ ವಾಯು ವರ್ಣ ಎಲ್ಲರಿಗೂ ಒಂದೇ. ಯಾವುದೇ ಧರ್ಮ ಆಗಲಿ, ಯಾವುದೇ ದೇಶ ಆಗಲಿ, ಅದು ಯಾವುದೇ ಇಸ್ಲಾಮಿಕ್ ಕಂಟ್ರಿ ಆಗಲಿ, ಕ್ರಿಶ್ಚಿಯನ್ ಕಂಟ್ರಿ ಆಗಲಿ, ಅವ್ರು ಯಾವುದೇ ಧರ್ಮ ಕುಲದವರಾಗಿರಲಿ, ಎಲ್ಲರಿಗೂ ಮಳೆ ಸುರಿಯುತ್ತೆ, ನೀರು ಕುಡಿತೀವಿ, ಅಗ್ನಿ ಉಪಯೋಗಿಸ್ಕೊಳ್ತೀವಿ, ಗಾಳಿ ಉಪಯೋಗಿಸ್ಕೊಳ್ತೀವಿ. ಈ ಭೂಮಿ ಮೇಲೆ ನಾವೆಲ್ಲ ಇದ್ದೀವಿ. ಹಾಗೆ ಗ್ರಹಗಳಲ್ಲೂ ಸಂಶೋಧನೆ ಮಾಡ್ತಾಯಿದ್ದಾರೆ ಎಲ್ಲ ಅಲ್ವಾ? ಆದರೆ ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳ ಹಿಂದೆಯಿಂದ ಲಕ್ಷಾಂತರ ವರ್ಷಗಳ ಹಿಂದೆಗಳಿಂದ ಹಿಂದೂ ಧರ್ಮ ಬಹಳ ಸನಾತನ ಧರ್ಮ. ಇಲ್ಲಿ ಎಲ್ಲ ಇತ್ತು. ದೇವಸ್ಥಾನಗಳಲ್ಲಿ ನವಗ್ರಹ ವಿಗ್ರಹಗಳು ಸ್ಥಾಪನೆ ಮಾಡಿದ್ದು ಯಾರು? ಮೊದಲು ಹಿಂದೂಗಳೇ, ಹಿಂದೂ ಧರ್ಮನೇ ಅಲ್ವಾ? ಆದರೆ ಈಗ ಹೊರದೇಶದವರು ಟೆಲಿಸ್ಕೋಪ್ಗಳು ಹಿಡ್ಕೊಬಿಟ್ಟು ಎಲ್ಲೋ ಇರೋ ಗ್ರಹಗಳು ನಾವು ಕಂಡುಹಿಡಿದ್ಬಿಟ್ಟಿವಿ ಅಂತ ಅವ್ರು ಹೇಳ್ಕೊತಾರೆ. ಆದರೆ ಅವರೆಲ್ಲ ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬಂದು ಇಲ್ಲೆಲ್ಲ ನಮ್ಮನ್ನೆಲ್ಲ ತನ್ನ ಅಧೀನ ಮಾಡಿಕೊಂಡು, ಇಲ್ಲಿ ನಮ್ಮ ಹಿಂದೂಗಳನ್ನೆಲ್ಲ ಗುಲಾಮರನ್ನಾಗಿ ಮಾಡಿಕೊಂಡು, ಇಲ್ಲಿ ಎಷ್ಟೋ ಪುಸ್ತಕಗಳು ಎಲ್ಲ ದೋಚಿಬಿಟ್ರು. ಹಾಗೆ ತಕ್ಷಶಿಲೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಇತ್ತು, ಚಾಣಕ್ಯ, ಆಮೇಲೆ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅವರ ಮೊಮ್ಮಗ, ಆಮೇಲೆ ಮಗ ಅಶೋಕ ಚಕ್ರವರ್ತಿ, ಇವರೆಲ್ಲ ಅಲ್ಲಿ ಬೆಳೆಸಿದರು ಯೂನಿವರ್ಸಿಟಿಯನ್ನು, ವಿಶ್ವವಿದ್ಯಾಲಯವನ್ನು ತಕ್ಷಶಿಲೆಯಲ್ಲಿ. ಆದರೆ ಏನಾಯಿತು? ಯಾವನೋ ಬಂದು ಅವನ ಯಾರೋ ಮಲ್ಲಿಕಾಪರು, ಅವನು ಯಾರೋ ಮೊಹಮ್ಮದ್ ಬಿನ್ ತುಘಲಕ್ಕು, ಇನ್ನೊಬ್ಬನು ಯಾರೋ ಬಾಬರು ಇತ್ಯಾದಿ, ಅವನ ಯಾರೋ ಔರಂಗಜೇಬ, ಇವರೆಲ್ಲ ಏನು ಮಾಡಿದ್ರು? ಎಲ್ಲ ನಾಶ ಮಾಡಿದ್ರು, ಬೆಂಕಿ ಹಚ್ಬಿಟ್ರು, ಹಾಳು ಮಾಡಿದ್ರು. ಇನ್ನು ಬ್ರಿಟಿಷರಿಗೆ ಬಂದರು, ಅವರೆಲ್ಲ ದೋಚ್ಕೊಂಡು ಹೋದರು ಇಂಪಾರ್ಟೆಂಟು ರಹಸ್ಯಮಯವಾದ ಪುಸ್ತಕಗಳನ್ನು. ಇದರಿಂದ ಏನಾಯಿತು? ನಮ್ಮ ಗ್ರಹಗಳ ಬಗ್ಗೆ, ಹಾಗೆ ಎಷ್ಟೋ ಪುರಾಣಗಳ ಬಗ್ಗೆ, ಎಷ್ಟೋ ವೇದಗಳ ಬಗ್ಗೆ, ಎಷ್ಟೋ ಅತೀಂದ್ರಿಯ ಶಕ್ತಿಗಳ ಬಗ್ಗೆ, ಯಂತ್ರ ತಂತ್ರ ಮಂತ್ರಗಳ ಬಗ್ಗೆ ಅವರು ಸಾಕಷ್ಟು ದೋಚ್ಕೊಂಡೋದ್ರು. ಬರೀ ಅವ್ರು ದೋಚ್ಕೊಂಡು ಹೋಗ್ಬಿಟ್ರೆ ಅವರು ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಕಷ್ಟಪಟ್ಟು ಸಾಧನೆ ಮಾಡಬೇಕಲ್ಲ. ಬರೀ ಪುಸ್ತಕಗಳಲ್ಲಿ ಓದ್ಬಿಟ್ರೆ ಏನಾಗುತ್ತೆ? ಬರೀ ಓದ್ತೀವಿ ಅಷ್ಟೇ. ಅಲ್ಲಿ ಬೀಜಾಕ್ಷರ ಮಂತ್ರಗಳಿರುತ್ತೆ, ಯಂತ್ರ ಇರುತ್ತೆ, ತಂತ್ರ ಇರುತ್ತೆ, ಎಲ್ಲ ಇರುತ್ತೆ. ಹಂಗಂತ ಅವ್ರು ಕ್ರಿಶ್ಚಿಯನ್ರು ಮುಸ್ಲಿಮರು ಈಗ ಹನುಮಂತನನ್ನು ಕುರಿತು ತಪಸ್ ಮಾಡೋಕ್ಕಾಗುತ್ತಾ? ಗ್ರಹಗಳನ್ನು ಕುರಿತು ತಪಸ್ ಮಾಡೋಕ್ಕಾಗುತ್ತಾ? ಅವರು ಶಿವನನ್ನು ಕುರಿತು ತಪಸ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಅವಾಗೂ ಪ್ರಯತ್ನ ಪಟ್ಟರು, ಅವ್ರಿಗೇನು ಅರ್ಥ ಆಗಲ್ಲ. ಇಲ್ಲಿಂದ ಕಳ್ತನ ಮಾಡ್ಕೊಂಡೋಗಿ ಏನೋ ಮಾಡೋಕ್ಕೆ ಹೋದರೆ ದುರುದ್ದೇಶ ಮನಸ್ಸಿಟ್ಕೊಂಡು ಅವರು ಯಾವತ್ತಿಗೂ ಸಾಧನೆ ಮಾಡೋಕ್ಕಾಗಲ್ಲ. ಅದು ಹೃದಯದಿಂದ ಬರಬೇಕು ಸಾಧನೆ ಮಾಡಬೇಕು. ಆ DNA ಬರಬೇಕದು ಅಲ್ವಾ? ಆದರೂ ಎಲ್ಲ ದೋಚ್ಕೊಂಡು ಹೊರಬಿಡಿ. ಕೆಲವೊಂದು ವಿಜ್ಞಾನಗಳಲ್ಲಿ ಮುಂದುವರೆದಿದ್ದಾರೆ. ಈ ಆಯುರ್ವೇದಿಕ್ಕು, ಇನ್ನೊಂದು ಔಷಧಿ, ಇದೆಲ್ಲ ಇಂಗ್ಲೀಷ್ ಮೆಡಿಸನ್ ಅಂತೀವಲ್ಲ, ಅದೆಲ್ಲ ಎಲ್ಲಿಂದ? ಅವೆಲ್ಲ ಹಾಗೆ ಏನೇನೋ ಮಾಡ್ತಾರೆ, ಅವರು ದೋಚ್ಕೊಂಡು ಹೋದರು. ಆದರೂ ಏನು ಮಾಡೋಕ್ಕಾಗಲ್ಲ. ಆದರೆ ಗ್ರಹಗಳ ಕಾಟ, ಗ್ರಹಸ್ಥಾನ, ನಕ್ಷತ್ರ ಬಲ, ಇದೆಲ್ಲ ಏನಂದರೆ ಮಕ್ಕಳ ಮೇಲೆ ಎಲ್ಲರಿಗೂ ಮಕ್ಕಳೇ, ಮುಸ್ಲಿಮ್ರಿಗೂ ಮಕ್ಕಳೇ, ಕ್ರಿಶ್ಚಿಯನ್ರಿಗೂ ಮಕ್ಕಳೇ, ಹಿಂದೂಗಳಿಗೂ ಮಕ್ಕಳೇ, ಎಲ್ಲರಿಗೂ ಮಕ್ಕಳೇ. ಆದರೆ
ಗ್ರಹಗಳ ಬಲ ಅವುಗಳ ಈಗ ಚಂದ್ರ ಭಗವಾನ ಶಕ್ತಿ, ರಾಹು ಕೇತು, ಮಂಗಳ ಬುಧ ಗುರು, ಈ ಗ್ರಹಗಳ ಶಕ್ತಿ ಮಕ್ಕಳ ಮೇಲೆ ಬೀರಲೇಬೇಕು. ಪ್ರಾಣಿಗಳ ಮೇಲೆ, ಸಸಿಗಳ ಮೇಲೆ, ಈ ಭೂಮಿ ಮೇಲೆ ಬೇರೆ ಬೀರುತ್ತೆ. ಯಾಕಂದರೆ ಸುತ್ತಾ ಇರ್ತವೆ. ಗ್ರಹಗಳಿಗೆ ಜಾತಿ ಇಲ್ಲ, ಮೇಲು ಕೀಳು ಇಲ್ಲ, ಭೇದ ಭಾವ ಇಲ್ಲ. ಅವೆಲ್ಲ ದೇವತಾ ಶಕ್ತಿಗಳು. ಆದರೆ ಅವರು ಬೇರೆ ಬೇರೆ ಥರ ಗ್ರಹಗಳಿಗೆ ಹೆಸರು ಕರ್ಕೊಳ್ತಾರೆ. ಹಿಂದೂಗಳು ಬೇರೆ ಬೇರೆ ಥರ ಹೆಸರು ಕರ್ಕೊಳ್ತಾರೆ. ಮುಸ್ಲಿಮರು ಬೇರೆ ಬೇರೆ ಥರ ಹೆಸರುಗಳು ಕರ್ಕೊಳ್ತಾರೆ ಒಂದೊಂದು ಗ್ರಹಕ್ಕೂ ನಕ್ಷತ್ರಕ್ಕೂ ಅಲ್ವಾ. ಸೂರ್ಯ ಭಗವಾನ್ಗೆ ನಾವು ಏನು ಸೂರ್ಯ ಭಗವಾನ ಅಂತೀವಿ, ಚಂದ್ರ ಭಗವಾನ್ ಅಂತೀವಿ. ಈಗ ಪಾಕಿಸ್ತಾನದವ್ರು ಏನು ಮಾಡ್ತಾರೆ, ಚಂದ್ರ ಭಗವಾನ ನಕ್ಷತ್ರ ಅಂದರೆ ಏನು ಸೂರ್ಯ. ಈಗ ಅಲ್ಲಿ ಬಲೂಚಿಸ್ತಾನದವ್ರು ಏನು ಸೂರ್ಯ ಭಗವಾನ ಗುರುತಿಕೊಂಡಿದ್ದಾರೆ. ನೇಪಾಳದವ್ರು ಏನು ಮಾಡಿದ್ದಾರೆ, ಚಂದ್ರ ಭಗವಾನ ಆಮೇಲೆ ಸೂರ್ಯ ಭಗವಾನ ಇಟ್ಕೊಂಡಿದ್ದಾರೆ ಅವ್ರ ಜಂಡಕ್ಕೆ ಅಲ್ವಾ. ನಾವು ಅಶೋಕ ಚಕ್ರ ತ್ರಿವರ್ಣ ಹಾಕ್ಕೊಂಡಿದ್ವಿ ಅಲ್ವಾ, ಹೌದಲ್ವ. ಆದರೆ ಗ್ರಹಗಳ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಜೀವಿಗಳಿಗೆ ಎಲ್ಲದಕ್ಕೂ ಜಾತಿ ಭೇದ ನೋಡಲ್ಲ, ಮೇಲುಗೀಳು ನೋಡಲ್ಲ. ಎಲ್ಲರಿಗೂ ಒಂದೇ ಸ್ಥಾನ, ಒಂದೇ ಬಲ, ಒಂದೇ ಇದೆ. ಗ್ರಹಣ ಕಾಲದಲ್ಲಿ, ಅಮಾವಾಸ್ಯೆ, ಪೌರ್ಣಮಿ ಇತ್ಯಾದಿ ಕಾಲಗಳಲ್ಲಿ ಎಲ್ಲರಿಗೂ ಅವ್ರ ಮೆದುಳ ಮೇಲೆ, ಅವ್ರ ಶರೀರದ ಮೇಲೆ, ಮಕ್ಕಳ ಮೇಲೆ, ಗರ್ಭಿಣಿ ಸ್ತ್ರೀಯ ಮೇಲೆ ಎಲ್ಲರಿಗೂ ಒಂದೇ ಪರಿಣಾಮ ಬೀರುತ್ತೆ. ಆದರೆ ಅವರೆಲ್ಲ ಕೇವಲವಾಗಿ ನೋಡ್ತಾರೆ. ಬೇರೆ ಧರ್ಮದವ್ರು ಏನು ಮಾಡ್ತಾರೆ, ಒಂದು ವೇಳೆ ಅವ್ರದ್ದೇ ಆದ ಪದ್ಧತಿಯಲ್ಲಿ ಅವರು ಆಚರಣೆ ಮಾಡ್ಬೋದು. ಆದರೆ ಹಿಂದೂಗಳು ಮಾಡಿದಷ್ಟು ಪ್ರಪಂಚದಲ್ಲಿ ಬೇರೆ ಯಾವ ಧರ್ಮದವರು ಈ ಗ್ರಹಗಳ ಬಗ್ಗೆ, ಪ್ರಕೃತಿ ಬಗ್ಗೆ, ವನಸ್ಪತಿ ವೃಕ್ಷಗಳ ಬಗ್ಗೆ ಇದ್ರ ಬಗ್ಗೆ ಅಷ್ಟು ಗೌರವ ಕೊಡಲ್ಲ. ಹಿಂದೂ ಧರ್ಮ ಹಾಗಲ್ಲ. ಪ್ರತಿ ಗಿಡದಲ್ಲಿ, ಪ್ರತಿ ಮರದಲ್ಲಿ, ಪ್ರತಿ ವೃಕ್ಷದಲ್ಲಿ, ಪ್ರತಿ ಗ್ರಹದಲ್ಲಿ, ಪ್ರತಿ ನಕ್ಷತ್ರದಲ್ಲಿ, ಪ್ರತಿ ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ ನಾವು ದೇವ್ರನ್ನ ನೋಡ್ತೀವಿ. ಎಲ್ಲ ಕಡೆ ನಾವು ದೇವ್ರನ್ನ ನೋಡ್ತೀವಿ ಅಲ್ವಾ. ಅಂದರೆ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಎಲ್ಲ ಕಡೆ. ಅದಕ್ಕೆ ಗ್ರಹಗಳು, ನಕ್ಷತ್ರಗಳ ಬಲ, ಇನ್ನೊಂದು ಎಲ್ಲ ಮಕ್ಕಳ ಮೇಲೆ, ಗರ್ಭಿಣಿ ಸ್ತ್ರೀಯರ ಮೇಲೆ, ಎಲ್ಲರ ಮೇಲೆ, ಎಲ್ಲ ಮೈಂಡ್ಗಳ ಮೇಲೆ ವ್ಯಾವಹಾರಿಕವಾಗಿ ಪರಿಣಾಮ ಬೀರುತ್ತೆ. ಆದರೆ ಕ್ರಿಶ್ಚಿಯನ್ರು, ಮುಸ್ಲಿಮ್ರಿಗೂ, ಇನ್ಯಾವುದೋ ಜಾತಿಯವರು, ಇನ್ಯಾವುದೋ ಧರ್ಮದವರು ಗ್ರಹಗಳನ್ನು 98% ಆಚರಣೆ ಮಾಡಲ್ಲ. ಆದರೆ ಅವರು ಯಾವುದೋ ಜನ್ಮದಲ್ಲಿ, ಹಿಂದಿನ ಜನ್ಮಗಳಲ್ಲಿ ಅವರು ಮಾಡಿರ್ತಕ್ಕಂಥ ಪುಣ್ಯದ ಫಲ, ಸುಸ್ಕೃತ ಫಲ, ಅವರು ಹಿಂದಿನ ಜನ್ಮಗಳಲ್ಲಿ ಆರಾಧಿಸಿರ್ಬೋದು, ಗ್ರಹಗಳನ್ನು, ನಕ್ಷತ್ರಗಳನ್ನು ಆರಾಧಿಸಿರ್ಬೋದು, ಅಥವಾ ದಾನ ಧರ್ಮ ಪುಣ್ಯ ಮಾಡಿರ್ಬೋದು. ಅದರ ಫಲ ಈ ಜನ್ಮದಲ್ಲಿ ಯಾವುದೋ ಅರಬ್ ಕಂಟ್ರಿಯಲ್ಲಿ, ಪಾಕಿಸ್ತಾನದಲ್ಲಿ, ಇನ್ಯಾವುದೋ ಅಫ್ಘಾನಿಸ್ತಾನದಲ್ಲಿ, ಇನ್ಯಾವುದೋ ಟರ್ಕಿಸ್ತಾನದಲ್ಲಿ, ತುರ್ಕಿಸ್ತಾನದಲ್ಲಿ ಅಲ್ವಾ, ಸಿರಿಯಾನಲ್ಲಿ, ಇನ್ನೆಲ್ಲೆಲ್ಲೋ ಇರ್ತದೆ, ಬಲೂಚಿಸ್ತಾನ ಇಂಥ ಕಡೆ ಎಲ್ಲ ಯಾರೋ ಮುಸ್ಲಿಮ್ ರೂಟ್ ಇರ್ತಾರೆ. ಹಾಗೆ ಕ್ರಿಶ್ಚಿಯನ್ರು ಸಾಕಷ್ಟು ಅಮೇರಿಕಾ, ಇನ್ನೊಂದು ರಷ್ಯಾ, ಇನ್ನೊಂದು ಕಡೆ ಮತ್ತೊಂದು ಕಡೆ ಇರ್ತಾರೆ. ಹಾಗೆ ಚೈನಾದವರು, ಅವರು ಚೈನಾ ದೇಶ, ಅವರೆಲ್ಲ ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಮಾಡಿರ್ತಾರೆ. ಅಥವಾ ಹಿಂದೂ ಧರ್ಮದಲ್ಲೇ ಒಂದು ಕಾಲದಲ್ಲಿ ಇದ್ದಿದ್ದೇ ಹಿಂದೂ ಧರ್ಮ ಒಂದೇ ಒಂದು, ಅವಾಗೆಲ್ಲ ಹಿಂದೂಗಳೇ. ಈಗೆಲ್ಲ ರಿಟೈರ್ಡ್ ಆಗಿಬಿಟ್ಟು ಬೇರೆ ಬೇರೆ ಧರ್ಮಗಳು ಇಟ್ಕೊಂಡು ಅಷ್ಟೇ. ಆಗೆಲ್ಲ ಮಾಡಿದ ಪುಣ್ಯ ಇವಾಗ ಮನುಷ್ಯರಾಗ್ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿರ್ತಾರೆ, ಬೇರೆ ಧರ್ಮದಲ್ಲಿರ್ತಾರೆ. ಆದರೆ ಈಗ ಅವರು ಗ್ರಹಗಳನ್ನು, ದೇವತೆಗಳನ್ನು, ನಕ್ಷತ್ರಗಳನ್ನು ಅವರು ಅವ್ರದ್ದೇ ಆದ ರೀತಿಯಲ್ಲಿ ಅವರು ಪೂಜೆ ಮಾಡ್ಬೋದು, ಅಥವಾ ಅವ್ರದ್ದೇ ಆದ ರೀತಿಯಲ್ಲಿ ಭಕ್ತಿ ಇರ್ಬೋದು ಅಷ್ಟೇ. ಆದರೆ ಹಿಂದೂಗಳು ಆರಾಧಿಸಿದಷ್ಟು, ಹಿಂದೂಗಳು ನಂಬಿದಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅಸ್ಟ್ರಾಲಜಿ ಏನಿದೆ ಅದರಲ್ಲಿ, ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಇವುಗಳ ಬಗ್ಗೆ, ದೇವತೆಗಳ ಬಗ್ಗೆ ಬೇರೆ ಯಾವ ಧರ್ಮದಲ್ಲೂ ಇಷ್ಟು ಯಥಾವತ್ತಾಗಿ ಡೀಪಾಗಿ ತಗೊಳ್ಳಲ್ಲ. ಹಿಂದೂ ಧರ್ಮದಲ್ಲಿ ಮಾತ್ರ ಬಹಳ ಡೀಪಾಗಿ ತಗೊಳ್ತೀವಿ. ಆದರೆ ಅವರು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾರೆ, ಈಗ ಅವ್ರಿಗೆ ಒಳ್ಳೇದಾಗ್ತಾ ಇರುತ್ತೆ. ಆ ಪುಣ್ಯದ ಫಲ ಇವಾಗ ಒಳ್ಳೇದಾಗ್ತಾ ಇರುತ್ತೆ. ಹಾಗೆ ಹಿಂದೂಗಳಲ್ಲಿರೋರೇ, ನಾನು ನೋಡಿ, ಹಿಂದೂಗಳಲ್ಲಿರೋರೇ ಗ್ರಹಗಳ ಬಗ್ಗೆ, ನಕ್ಷತ್ರದ ಬಗ್ಗೆ ಅಷ್ಟು ನಂಬೋದಿಲ್ಲ. ಇವರು ಕೂಡ ಯಾವುದೋ, ಇಲ್ಲಿ ಕೆಲವರು ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಕೆಲವರು ದೇವಸ್ಥಾನಕ್ಕೆ ಹೋಗಲ್ಲ, ಕೆಲವರು ಗ್ರಹಗಳನ್ನೇ ಆರಾಧಿಸಲ್ಲ. ಆದರೂ ಒಳ್ಳೆಯದಾಗುತ್ತೆ. ಹೇಗೆ, ಇವರು ಹಿಂದೆ ಪುಣ್ಯ ಮಾಡಿರ್ತಾರೆ, ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಮಾಡಿರ್ತಾರೆ. ಅಥವಾ ಇವ್ರ ಅಪ್ಪ ಅಮ್ಮ ಮಾಡಿದ ಪುಣ್ಯ ಇವ್ರಿಗೆ ಲಭಿಸಿರುತ್ತೆ, ಅಥವಾ ಇವ್ರ ಮುತ್ತಾತ ಮಾಡಿದ ಪುಣ್ಯ ಇವ್ರಿಗೆ ಲಭಿಸುತ್ತೆ. ಆ ರೀತಿ ಇವರು ಆರಾಧಿಸಲ್ಲ ನಿಜ, ಇವ್ರಿಗೆ ದೇವ್ರ ಮೇಲೆ ಭಕ್ತಿ ಇಲ್ಲ, ಗ್ರಹಗಳ ಬಗ್ಗೆ ಒಂದು ಕಾಳಜಿ ಇಲ್ಲ, ಗ್ರಹಗಳನ್ನು ನಂಬೋದಿಲ್ಲ, ಆಸ್ಟ್ರಾಲಜಿ ನಂಬಲ್ಲ ನಿಜ, ಗೊತ್ತಾಯ್ತಲ್ಲ. ಆದರೆ ಇವರ ಅಪ್ಪ ಅಮ್ಮ, ತಾತ ಮುತ್ತಾತ, ಅಥವಾ ಇವರೇ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯದ ಮೂಟೆ ಇರುತ್ತಲ್ಲ, ಗಂಟು, ಅದು ಇರುತ್ತೆ, ಇವ್ರ ಅಕೌಂಟಲ್ಲಿ ಇರುತ್ತೆ ಪುಣ್ಯ, ಅದು ಖರ್ಚಾಗ್ತಾ ಇರುತ್ತೆ. ಈಗ ಅದಕ್ಕೆ ನೋಡ್ರಿ, ನಾವು ಎಚ್ಚರಿಕೆಯಿಂದ ಇರಬೇಕು ಯಾವಾಗಲೂ. ಮನುಷ್ಯ ಜನ್ಮ ಸಿಗೋದೇ ನಮ್ಮ ಪುಣ್ಯ. ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ಅದನ್ನು ಕಾಪಾಡ್ಕೋಬೇಕು. ಇರುವ ಪುಣ್ಯನ ಬೆಳೆಸ್ಕೋಬೇಕು. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿಗೆ ಆ ರೀತಿ ಅದನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕೇ ಹೊರತು ಪುಣ್ಯನ, ಇರೋ ಪುಣ್ಯನೆಲ್ಲ ಖರ್ಚು ಮಾಡಾಕ್ಬಿಟ್ರೆ ಮತ್ತೆ ಹಳ್ಳದಲ್ಲಿ ಬಿದ್ದಾಗ್ತೀವಿ. ಕೊನೆಗಾಲದಲ್ಲಿ ನರಕ ಅನುಭವಿಸ್ತೀವಿ. ರೋಗಗಳ ಬಾಧೆ ಬರುತ್ತೆ, ದಾರಿದ್ರ್ಯ ಬಾಧೆ ಬರುತ್ತೆ, ಇಲ್ಲ ಆಕ್ಸಿಡೆಂಟ್ಗಳಾಗುತ್ತೆ, ಇಲ್ಲ ಮಕ್ಕಳು ಮೊಮ್ಮಕ್ಕಳು ಅಲ್ಪಾಯುಷ್ಯದಿಂದ ಸಾಯ್ತಾರೆ. ಈ ರೀತಿಯಲ್ಲಿ ಆಗ್ಬಿಡುತ್ತೆ. ಯಾಕಾಗುತ್ತೆ? ಅಗೌರವ ಕೊಡೋದು ಗ್ರಹಗಳಿಗೆ, ನಕ್ಷತ್ರಗಳಿಗೆ, ದೇವತೆಗಳಿಗೆ, ಗೊತ್ತಾಯ್ತಲ್ಲ. ಹಂಗೆ ಮಾಡಬಾರ್ದು. ಇವಾಗ ಚೆನ್ನಾಗಿದ್ದೀವಾ, ಆರಾಮಾಗಿದ್ದೀವಾ, ಸುಖವಾಗಿದ್ದೀರಾ,
ಇನ್ನೂ ಚೆನ್ನಾಗಿರಬೇಕು, ಇನ್ನೂ ಬೆಳಿಬೇಕು, ಇನ್ನೂ ಬೆಳಿಬೇಕು ಎತ್ತರಕ್ಕೆ ಅಲ್ವಾ, ಇನ್ನೂ ಚೆನ್ನಾಗಿ ಸುಖವಾಗಿರ್ಬೇಕಲ್ವ. ಅದಕ್ಕೆ ಏನು ಮಾಡಬೇಕು? ಎಲ್ಲದರ ಮೇಲೆ ಭಕ್ತಿ ಇರಬೇಕು. ಗ್ರಹ, ತಾರೆ, ನಕ್ಷತ್ರ, ಈ ಪ್ರಕೃತಿ ಮೇಲೆ ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಇರೋ ಪುಣ್ಯನ ಖರ್ಚು ಮಾಡ್ಕೊಬಿಟ್ರೆ ಆಗೋಯ್ತು. ಅದಕ್ಕೆ ಇವಾಗ ಅವ್ರಿಗೆ ದೇವತೆಗಳನ್ನು ಆರಾಧಿಸ್ತಾ ಇದ್ದರು ಬೇರೆ ಧರ್ಮದವರು, ಗ್ರಹಗಳನ್ನು ನಂಬದೇ ಇದ್ದರು ಅವ್ರಿಗೆ ಒಳ್ಳೆಯದಾಗುತ್ತೆ. ಯಾಕೆ? ಆಗಿನ ಪುಣ್ಯ ತಾತ ಮುತ್ತಾತ ಮಾಡಿದ್ದೋ ಇಲ್ಲವಾ ಇವರೇ ಯಾವುದೋ ಜನ್ಮದಲ್ಲಿ ಮಾಡಿದ್ದೋ ಅಥವಾ ಯಾರೋ ಮಾಡಿದ ಪುಣ್ಯ, ಇಲ್ಲ ಅವರೇ ಮಾಡಿರ್ಬೋದು, ಇಲ್ಲ ಅವ್ರ ತಾತ ಮುತ್ತಾತ ಮಾಡಿರ್ಬೋದು, ಅಪ್ಪ ಅಮ್ಮ ಮಾಡಿರ್ಬೋದು. ಆ ಪುಣ್ಯದ ಫಲ ಈಗ ಅವರು ಉಣ್ತಾ ಇರ್ತಾರೆ. ಆದರೆ ನೋಡ್ದವ್ರಿಗೆ ಏನು ಅನಿಸುತ್ತೆ? ಅವ್ರೇನು ನೋಡ್ರಿ ನಾವು ಒಳ್ಳೆಯವರು, ನಾವು ತುಂಬ ಒಳ್ಳೆಯವರು, ನಾವು ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಅಮಾವಾಸ್ಯೆ ಪೌರ್ಣಮಿ ಅಂತ ನೋಡ್ತೀವಿ, ಅವ್ರು ಏನು ನೋಡಲ್ಲ, ಏನು ಮಾಡಲ್ಲ, ಅವ್ರಿಗೆ ಒಳ್ಳೇದಾಗುತ್ತೆ, ನಮ್ಗೆ ಆಗ್ತಾಯಿಲ್ಲ ಅನ್ಕೋತಾರೆ. ಅದು ಹಂಗಲ್ಲ. ಅವರು ಯಾವುದೋ ಜನ್ಮದಲ್ಲಿ ಮಾಡಿದ್ದು ಅಥವಾ ಅವ್ರ ತಾತ ಮುತ್ತಾತ ಮಾಡಿದ್ದು ಈಗ ಉಣ್ತಾ ಇದ್ದಾರೆ ಅಷ್ಟೇ. ಆದರೆ ಈಗ ಆರಾಧಿಸ್ಲಿಲ್ಲ, ದೇವ್ರು ನಂಬಲಿಲ್ಲ, ಪೂಜೆ ಮಾಡಲಿಲ್ಲ ಅಂದರೆ ಆ ಪುಣ್ಯ ಎಲ್ಲ ಖಾಲಿ ಆಗ್ಯಾದ್ಮೇಲೆ ಇನ್ನೇನಿರ್ತದೆ? ಇವ್ರ ಹತ್ರ ಏನಿರಲ್ಲ, ಖಾಲಿ ಅಕೌಂಟಲ್ಲಿ. ಆವಾಗ ಕಷ್ಟಗಳು ಬರುತ್ತೆ. ಆದರೆ ಇಲ್ಲಿ ಯಾರು ಪುಣ್ಯ ಮಾಡ್ತಿದ್ದಾರೆ, ಯಾರು ಪೂಜೆ ಮಾಡ್ತಿದ್ದಾರೆ, ಯಾರು ನಂಬಿದ್ದಾರೆ ಗ್ರಹ ನಕ್ಷತ್ರ ದೇವತೆಗಳನ್ನು, ಇವರು ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ? ಈ ರೀತಿ. ಅದಕ್ಕೆ ನಾವು ಯಾವಾಗ ಹುಷಾರಾಗಿರ್ಬೋದು. ನಮ್ಮ ಅಕೌಂಟಲ್ಲಿ ದುಡ್ಡಿರೋವಾಗಲೇ, ನಮ್ಮ ಅಕೌಂಟಲ್ಲಿ ಪುಣ್ಯಶಕ್ತಿ ಇರೋವಾಗಲೇ ನಾವು ಇನ್ನೂ ಅದನ್ನು ಬಡ್ಡಿ ಚಕ್ರ ಬಡ್ಡಿಗೆ ಬೆಳೆಸ್ಕೋಬೇಕು. ಅಷ್ಟೇ ಇರೋದು ಲಾಜಿಕ್ಕು. ಸರಿನಾ? ಇದು ಇಷ್ಟು ಈ ಒಂದು ಯಾವುದೇ ಅನ್ಯ ಧರ್ಮದವರಾಗಿರಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ಎಲ್ಲರಿಗೂ ಒಂದೇ ಗ್ರಹಗಳು ನಕ್ಷತ್ರಗಳನ್ನು ವಿಚಾರ. ಓಕೆನಾ? ಇದಿಷ್ಟು ಇರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಗ್ರಹಗಳು, ಗ್ರಹಚಾರಗಳು, ಗ್ರಹಗತಿಗಳು ಹೇಗೆ ನಮ್ಮನ್ನ ಬಾಧಿಸುತ್ತೆ ಅಂತ. ಹಾಗೆ ಶ್ರೀಮಂತರು ಶ್ರೀಮಂತರಾಗಿ ಉಳಿಯೋಕ್ಕೆ ಮತ್ತು ಬಡವರು ಬಡವರಾಗಿ ಉಳಿಯೋಕ್ಕೆ ಏನು ಕಾರಣ ಅಂತ ಗುರುಗಳು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಅವರೇ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಒಂದು ಲೈಕ್ ಮಾಡಿ. ನೀವು ಪ್ರೋತ್ಸಾಹ ಕೊಟ್ಟರೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನೀವೇನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ವಿಡಿಯೋ ಮಾಡಿ ಕಳಿಸ್ಬೋದು ನನಗೆ. ನಾನು ವಾಟ್ಸಪ್ ಕಳಿಸಿ ನನ್ನ ನಂಬರ್ ತೊಗೊಳ್ಳಿ. ವಿಡಿಯೋ ಮಾಡಿ, ವಿಡಿಯೋನಲ್ಲಿ ಪ್ರಶ್ನೆ ಕೇಳಿ ನನಗೆ ಕಳಿಸಿ. ಮುಂದೆ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ, ಯಾವಾಗ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಎಲ್ಲರೂ.